ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯದಿಂದ ಮುಂದುವರಿದ ಯಾಜ್ಞವಲ್ಕ್ಯ ಜನಕ ಸಂವಾದದಲ್ಲಿ ಕಾಲ ಸಂಖ್ಯೆ ಮತ್ತು ಸೃಷ್ಟಿ ಕ್ರಮಗಳು ಎಂಬ 316ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಯಾಜ್ಞವಲ್ಕ್ಯನು ಹೇಳುತ್ತಿರುವನು, ಅವ್ಯಕ್ತದ ಕಾಲ ಸಂಖ್ಯೆಯನ್ನು ಮೊದಲು ತಿಳಿಸುವೆನು. 10,000 ಕಲ್ಪಗಳು ಅವ್ಯಕ್ತತ್ವವನ್ನು ಹೊಂದಿದವನಿಗೆ ಒಂದು ಹಗಲೆನಿಸಿದೆ, ಅದರ ರಾತ್ರಿಯು ಇದೇ ಪ್ರಮಾಣವುಳ್ಳದ್ದು. ಅವ್ಯಕ್ತ ಪುರುಷನು ಎಚ್ಚರಗೊಂಡೊಡನೆ ಮೊದಲು ಎಲ್ಲ ಪ್ರಾಣಿಗಳಿಗೆ ಜೀವಾಧಾರವಾದ ಔಷಧಿಗಳನ್ನು ಸೃಷ್ಟಿಸುವನು. ಆಮೇಲೆ ಸುವರ್ಣಮಯವಾದ ಅಂಡದಿಂದ ಬ್ರಹ್ಮನನ್ನು ಸೃಷ್ಟಿಸುವನು. ಇವನೇ ಎಲ್ಲ ಪ್ರಾಣಿಗಳ ಶರೀರವೆಂದು ನಾನು ಕೇಳಿರುವೆನು. ಪ್ರಜಾಧಿಪತಿಯು ಮಹಾಮುನಿಯೂ ಆದ ಬ್ರಹ್ಮನು 1 ವರ್ಷದವರೆಗೆ ಅಂಡದಲ್ಲಿಯೇ ವಾಸಿಸುತ್ತಿದ್ದು, ಆಮೇಲೆ ಹೊರಬಿದ್ದು ಅದರ ಅರ್ಧವನ್ನು ಪವಿತ್ರವಾದ ಭೂಮಿಯನ್ನಾಗಿಯೂ ಉಳಿದ ಅರ್ಧವನ್ನು ದಿವವನ್ನಾಗಿಯೂ ಭಾಗಿಸಿಟ್ಟನೆಂದು ವೇದಗಳು ಹೇಳುವವು. ಇವೆರಡು ಹೋಳುಗಳ ನಡುಭಾಗವನ್ನು ಬ್ರಹ್ಮನು ಆಕಾಶವನ್ನಾಗಿ ಮಾಡಿಟ್ಟನು. ವೇದಾಂಗಗಳನ್ನು ಬಲ್ಲವರು ಈ ಬ್ರಹ್ಮನ ಕಾಲವನ್ನು ಹೇಳುವಾಗ ಕಾಲು ಪಾಲು ಕಡಿಮೆಯಾಗಿ 10,000 ಕಲ್ಪಗಳು ಇವನ ಹಗಲಿನ ಪ್ರಮಾಣವೆಂದು ಹೇಳಿರುವರು. ಇವನ ರಾತ್ರಿಯು ಅದೇ ಪ್ರಮಾಣವುಳ್ಳದ್ದು. ಜ್ಞಾನಿ ಎನಿಸಿದ ಆ ಬ್ರಹ್ಮನು ಮೊದಲು ತೇಜೋಮಯವಾದ ಅಹಂಕಾರವೆಂಬ ಭೂತವನ್ನು ಸೃಷ್ಟಿಸುವನು. ಆಮೇಲೆ ತನ್ನ ಶರೀರದಿಂದ ಬೇರೆ 4 ಮಂದಿ ಪುತ್ರರನ್ನು ಉಂಟು ಮಾಡುವನು. ಆ 4ವರು ಪಿತೃಗಳಿಗೂ ಪಿತೃಗಳೆಂದು ಪ್ರಸಿದ್ಧಿಯನ್ನು ಹೊಂದಿರುವರು. ದೇವತೆಗಳು ಅಂದರೆ ಇಂದ್ರಿಯಗಳು ಈ ಪಿತೃಗಳ ಪುತ್ರರೆಂದು, ಚರಾಚರಗಳೆಲ್ಲ ಅವುಗಳಿಂದ ಆವರಿಸಲ್ಪಟ್ಟಿರುವುದೆಂದು ಕೇಳುವೆವು. ಆ ಅಹಂಕಾರದಿಂದ ಪೃಥಿವಿ ಮೊದಲಾದ ಪಂಚಭೂತಗಳು ಸೃಷ್ಟಿಸಲ್ಪಟ್ಟಿರುವವು. ಈ 3ನೆಯ ಸೃಷ್ಟಿಯನ್ನು ಮಾಡತಕ್ಕ ಅಹಂಕಾರದ ಕಾಲ ಪರಿಣಾಮದಲ್ಲಿ 5,000 ಕಲ್ಪಗಳು ಅದರ ಹಗಲೆಂದು, ಅಷ್ಟೇ ಪರಿಮಾಣವುಳ್ಳ ಕಾಲವು ಅದರ ರಾತ್ರಿಯೆಂದು ಹೇಳುವರು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳು ಮಹಾಭೂತಗಳ ಗುಣಗಳೆನಿಸುವವು. ಈ ಗುಣಗಳಿಂದ ಆವರಿಸಲ್ಪಟ್ಟೆ ಪ್ರತಿದಿನವೂ ಭೂತಗಳು ಒಂದಕ್ಕೊಂದು ಪ್ರೀತಿಸುವವು, ಒಂದನ್ನೊಂದು ದ್ವೇಷಿಸುವವು, ಒಂದಕ್ಕೊಂದು ಅಪಕಾರವನ್ನು ಮಾಡುವುದರಲ್ಲಿ ಆತುರಗೊಳ್ಳುವವು, ಒಂದನ್ನೊಂದು ಮೀರಿ ಹೋಗುವವು, ಒಂದನ್ನೊಂದು ವಿರೋಧಿಸುವವು, ಒಂದನ್ನೊಂದು ಕೊಲ್ಲುವವು. ಈ ಗುಣಗಳ ಸಂಬಂಧದಿಂದಲೇ ಇವು ಪಶು ಪಕ್ಷಿ ಮೊದಲಾದ ತಿರಿಯ ಜನ್ಮದಲ್ಲಿಯೂ ತೊಳಲುವವು. ಈ ಗುಣಗಳ ಮತ್ತು ಮನಸ್ಸಿನ ಕಾಲ ಪರಿಣಾಮದಲ್ಲಿ 3,000 ಕಲ್ಪಗಳು ಅವುಗಳ ಹಗಲೆಂದು, ರಾತ್ರಿಯ ಪರಿಣಾಮವು ಅಷ್ಟೇ ಎಂದು ಹೇಳುವರು. ಓ ರಾಜ, ಇಂದ್ರಿಯ ಕಾರ್ಯಗಳನ್ನೆಲ್ಲ ನಡೆಸುವುದು ಮನಸ್ಸೇ. ಇಂದ್ರಿಯಗಳು ಮನಸ್ಸನ್ನು ನೋಡಲಾರವು, ಮನಸ್ಸು ಅವುಗಳನ್ನು ನೋಡಬಲ್ಲದು. ನೇತ್ರವು ರೂಪಗಳನ್ನು ನೋಡುವುದು ಮನಸ್ಸಿನಿಂದಲೇ, ಮನಸ್ಸು ನೇತ್ರದಿಂದ ನೋಡುವುದಿಲ್ಲ. ಏಕೆಂದರೆ ಮನಸ್ಸು ಕಲಗಿದ್ದಾಗ ಕಣ್ಣಿನಿಂದ ಪದಾರ್ಥಗಳನ್ನು ನೋಡಿದರೂ ಅದು ರೂಪವನ್ನು ಚೆನ್ನಾಗಿ ಗ್ರಹಿಸುವುದಿಲ್ಲ. ಆದರೆ ರೂಢಿಯಲ್ಲಿ ಮಾತ್ರ ಇಂದ್ರಿಯಗಳೇ ನೋಡುವವೆಂದು ಹೇಳುವರು. ಹಾಗಲ್ಲ, ಮನಸ್ಸು ವಿಶ್ರಾಂತವಾಗಿದ್ದಾಗ ಇಂದ್ರಿಯಗಳು ವಿಶ್ರಾಂತವಾಗುವವು. ಇಂದ್ರಿಯಗಳು ಕೆಟ್ಟು ಹೋಗಿದ್ದರೂ ಮನಸ್ಸು ಕೆಡಲಾರದು. ಹೀಗೆ ಇಂದ್ರಿಯಗಳು ತಮಗೆ ಮನಸ್ಸನ್ನೇ ನಿಯಾಮಕವನ್ನಾಗಿ ಹೊಂದಿರುವುದೆಂದು ತಿಳಿ. ಮನಸ್ಸೇ ಇಂದ್ರಿಯಗಳಿಗೆ ಪ್ರಭು. ಸಮಸ್ತ ಭೂತಗಳು ಮನಸ್ಸಿನಲ್ಲಿ ಲಯಿಸಿರುವವು. ಇದು 316ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.